ಹಲೋ, ಏನಾಯ್ತು? ಏನ್ ಕೇಳಿದ್ರು ಹೇಳ್ತಿಲ್ಲ. ಡಾಕ್ಟರ್ಸು ರೇಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಂಥವ್ರನ್ನೆಲ್ಲ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡ್ಸೋದು ವೇಸ್ಟ್. ಸಾಯ್ಲಿ ಬಿಡು. ಇಂಥವ್ರ ಹಣೆ ಬರನೇ ಇಷ್ಟು. ಮಾತಲ್ಲಿ ಮಾತ್ರ ನಾವ್ ಯಾರಿಗೂ ಕಮ್ಮಿ ಇಲ್ಲ ಅಂತಾರೆ. ಆದರೆ ಹರಾಸ್ಮೆಂಟು, ಅಟ್ರಾಸಿಟಿ, ಕೊನೆಗೆ ರೇಪು ಸಹಿಸ್ಕೋತಾರೆ. ಇಂಥವ್ರೆಲ್ಲ ಹುಟ್ಟಿರೋದೇ ಸಹಿಸ್ಕೊಳ್ಳಕ್ಕೆ, ಸಾಯೋಕೆ. ಭರತ್, ಕೃತಿಕಾ ಮತ್ತೆ ಕಿರಣ್, ಸರ್ಕಾರದವ್ರು ಎಂಥ ಕಾನೂನು ಮಾಡಿದ್ರೆ ಇವರು ಬದಲಾಗಲ್ಲ. ಇಂಥವ್ರ ಜೊತೆ ಸೇರ್ಕೊಂಡ್ರೆ ನಾವು ಏಡಿಗಳಾಗ್ತೀವಿ. ವೇಸ್ಟ್ ಆಫ್ ಟೈಮ್. ನೋಡು ಇವ್ರನ್ನ, ಮಗಳಿಗೆ ಧೈರ್ಯ ಹೇಳ್ದೆ ಸೊಸೈಟಿನ ಹೆಂಗ್ ಫೇಸ್ ಮಾಡೋದು ಯೋಚನೆ ಮಾಡ್ತಿದ್ದಾರೆ. ನ್ಯಾಯ ಬೇಕು ಅಂದ್ರೆ ಅನ್ಯಾಯಕ್ಕೆ ಒಳಗಾದವರು ಅವಮಾನವನ್ನು ಗೆರೆ ದಾಟಿ ಬರಲಿ. ಕೌಸಲ್ಯ, ನನ್ನ ಕೆಲಸ ಕಣ್ಣೀರು ಒರೆಸೋದಲ್ಲ, ಶಿಕ್ಷೆ ಕೊಡ್ಸೋದು. ಅದಕ್ಕೆ ನಿನ್ನ ಸ್ಟೇಟ್ಮೆಂಟ್ ಬೇಕು. ಸರ್, ನನ್ ಮೇಲೆ ನಮ್ ಕಂಪ್ನಿ ವರ್ಕರ್ಸು 4 ಜನ ಸೇರಿ ಅತ್ಯಾಚಾರ ಮಾಡಿದ್ರು. ರೀ ದಿನೇಶ್, ಬನ್ರಿ ಇಲ್ಲಿ. ಈ ಹುಡುಗಿ ಹತ್ರ ಕಂಪ್ಲೇಂಟ್ ತಗೊಳ್ಳಿ. ಬೇಡ, ಆ ಹುಡುಗಿನೇ ಕಂಪ್ಲೇಂಟ್ ಬರ್ದು ಕೊಡ್ತಾಳೆ. ಅಲ್ಲಿ ಇಲ್ಲೀಗಲ್ ಆಗಿ ಗಂಧದ ಮರಗಳು, ಬೇರೆ ಬೆಲೆ ಬಾಳುವಂತ ಮರಗಳನ್ನ ಸಾಗಾಣಿಕೆ ಮಾಡ್ತಿದ್ರು. ಅದನ್ ಬಿಟ್ಟು ಸಂಬಂಧ ಇಲ್ದಿರೋ ವಿಷಯಕ್ಕೆಲ್ಲ ತಲೆ ಹಾಕಿದ್ರೆ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಓನರ್ಗೂ ನನಗೂ ತುಂಬಾ ಸಲ ಗಲಾಟೆ ಆಗಿತ್ತು. ಹಲೋ, ಅದೇ ಹೇಳ್ತಾ ಇರ್ತೀಯಲ್ಲ, ಕಳ್ಳ ಸಾಗಾಣಿಕೆ ನಡೀತಾ ಇದೆ ಅಂತ. ನೀನೇ ಇದ್ದು ಪ್ಲೈವುಡ್ ಲೋಡ್ ಮಾಡಿ ಕಳ್ಸು, ಯಾರೂ ಇರಲ್ಲ. ಅದೇ ಕೋಪಕ್ಕೆ ನನ್ನನ್ನ ಒಂದಿನ ನೈಟ್ ಶಿಫ್ಟ್ ಅಲ್ಲಿ ಕೆಲ್ಸಕ್ಕೆ ಹಾಕಿದ್ರು. ಅಕ್ನಾಲೆಜ್ಮೆಂಟ್ ಕೊಡಿ. ಸರ್, ಇದಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಹೌದು ಸರ್, ಹಾಸನ ಹತ್ರ ಇರೋ ತಳವರಪೇಟೆಗೆ ಮೊನ್ನೆ ಊರಹಬ್ಬಕ್ಕೆ ಅಂತ ಹೋಗಿದ್ವಿ. ಇವತ್ತು ಬೆಳಿಗ್ಗೆನೆ ಸರ್ ಬಂದಿದ್ದು. ಹ್ಞೂ ಸರ್, ಬೇಕಾದ್ರೆ ಈ ಬಸ್ ಟಿಕೆಟ್ ನೋಡಿ, ನಾವು ಊರಿಗೆ ಹೋಗಿದ್ದು. ಫ್ಯಾಕ್ಟರಿ ರಿಜಿಸ್ಟರ್ ಬುಕ್ ಅಲ್ಲಿ CCTV ಫುಟೇಜ್ ನೆಲ್ಲ ಬೇಕಾದ್ರೆ ತರ್ಸ್ ನೋಡಿ ಸರ್. ನಾವು ಹೋಗಿದ್ದು ಬಂದಿದ್ದು ಎಲ್ಲ ಗೊತ್ತಾಗುತ್ತೆ. ನೋಡಮ್ಮ, ನಿನ್ನ ಪರ್ಸನಲ್ ದ್ವೇಷಕ್ಕೆ ಇವ್ರುಗಳ ಜೊತೆ ನಿನಗೂ ಅವಮಾನ ಆಗುತ್ತೆ. ಯೋಚನೆ ಮಾಡು. ಇಲ್ಲ ಅಂದ್ರೆ ಈಗ ಅರೆಸ್ಟ್ ಮಾಡ್ತೀನಿ, ನಾಳೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ. ಈ ಬಸ್ ಟಿಕೆಟು, ಈ ರಿಜಿಸ್ಟರ್ ಬುಕ್ನಲ್ಲಿ ಸೈನ್ ಮಾಡೋದು, ಈ CCTV ಫುಟೇಜು, ಇದನ್ನೆಲ್ಲ ನನಗೆ ತೋರಿಸಿ ಆಟಕ್ಕೆ ನೋಡ್ತೀರೇನ್ರೋ? ಇದನ್ನೆಲ್ಲ ನಂಬೋಕ್ಕೆ ನಾನು ಪೊಲೀಸ್ ಅಲ್ಲ, ಅಡ್ವೊಕೇಟ್ ದಶರಥ್ ಪ್ರಸಾದ್. ಸಾಕ್ಷಿಗೆ ಇನ್ನೇನ್ ಬೇಕಾಗುತ್ತೆ ಸರ್? ಅಲ್ಲಿ ರಾಜೇಂದ್ರ ಪೊನ್ನಪ್ಪನ ಉದ್ದೇಶ ಚೆನ್ನಾಗಿತ್ತು, ಅದಕ್ಕೆ ಅವನು ಗೆದ್ದ. ಹೌದು, ಹೋಗ್ತಾ ನೀವು ಟಿಕೆಟ್ ತಗೊಂಡೋದ್ರಲ್ಲ, ಬರ್ತಾ ಟಿಕೆಟ್ ತಗೊಂಡ್ ಬಂದ್ರ? ಇಲ್ಲ ನಿಮ್ಗೆ ಯಾರಾದ್ರೂ ಕಂಡಕ್ಟರ್ ಪರಿಚಯ ಇದ್ನಾ? ಇಲ್ಲ ಫ್ರೀಯಾಗಿ ಕರ್ಕೊಂಬಂದ್ಬಿಟ್ನಾ? ನಮ್ಮನ್ನ ಯಾರು ಫ್ರೀಯಾಗಿ ಕರ್ಕೊಂಡ್ ಬರ್ತಾರೆ ಸರ್? ಒಂದ್ ನಿಮಿಷ ಸರ್, ಪ್ಲೀಸ್ ಬಾ. ಅದು ನೀನು ಬೆಳಗ್ಗೆನೆ ಬಂದು ಡ್ಯೂಟಿ ಜಾಯ್ನ್ ಆಗಿದ್ಯಾ? 180 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾದ್ರೆ ಮಿನಿಮಮ್ 4-5 ಅವರ್ ಬೇಕು. ನೀನು 8 ಗಂಟೆಗೆ ಡ್ಯೂಟಿ ಜಾಯ್ನ್ ಆಗಿದ್ಯಾ ಅಂದಮೇಲೆ ನೀನ್ 3 ಗಂಟೆಗೆ ಬಸ್ನಲ್ಲಿ ಟ್ರಾವೆಲ್ ಮಾಡಿರ್ಬೇಕಲ್ವಾ? ಸರ್, ಬಸ್ ಅಲ್ಲ ಸರ್, PT ಗಾಡಿ. ಎಲ್ಲೋ ಬೋರ್ಡು. ಓಕೆ, ಗಾಡಿ ಕಲರ್ ಏನು? ಆ ಗಾಡಿ ನಂಬರ್ ಏನು? ಸರ್, ಅದು ಗಾಡಿ ಕಲರ್ ನಂಬರ್ ಎಲ್ಲ ಹೆಂಗ್ ನೆನ್ಪಿಟ್ಕೊಳ್ಳೋಣ ಸರ್? ಊರ್ ತಲುಪಿದ್ರೆ ಸಾಕಲ್ಲ ಸರ್. ಹೋಗ್ಲಿ, ಯಾವ ಗಾಡಿ? ವೈಟ್ ಅಂಬಾಸಿಡರು. ಟಾಟಾ ಸುಮೋ. ಇನ್ನೋ
ಇದ್ಯಾವ ಕಾರು ಸರ್ ಅದು? ಇದು ಸ್ವಿಫ್ಟ್ ಡಿಸೈರು. ನೀನ್ ಎಲ್ಲಿ ಕೂತಿದ್ದೆ? ನಾನು ಡ್ರೈವರ್ ಪಕ್ಕದಲ್ಲಿ ಕೂತಿದ್ದೆ. ಡ್ರೈವರ್ ಪಕ್ಕ ಕೂತಿದ್ದೆ. ನಾನು ಡ್ರೈವರ್ ಪಕ್ಕ ಇದ್ದೆ. ಡ್ರೈವರ್ ಪಕ್ಕ ನಾನೇ ಕೂತಿದ್ದೆ ಸರ್. ಹಾ, ನಿನ್ನಿಂದ ಯಾರು ಕೂತಿದ್ರು? ಶಿವರಾಜ ನನ್ನ ಹಿಂದೆ ಕೂತಿದ್ದ, ಪ್ರಕಾಶ ಮಧ್ಯದಲ್ಲಿ ಕೂತಿದ್ದ, ಮಧ್ಯದಲ್ಲಿ ಸೀನಾ ಇದ್ದ. ಸೀನಾ ಅವನ ಪಕ್ಕದಲ್ಲಿ ಕೂತಿದ್ದ ಸರ್. ನನ್ನ ಹಿಂದೆ ಪ್ರಕಾಶ, ನನ್ನ ಹಿಂದೆ ಪ್ರಕಾಶ, ಡ್ರೈವರ್ ಹಿಂದೆ ನಾಗ. ಡ್ರೈವರ್ ಹಿಂದೆ ಸೀನಾ ಕೂತಿದ್ದೆ ಸರ್. ಇಲ್ಲ ನನ್ನ ಮಧ್ಯದಲ್ಲಿ ಇಲ್ಲ ಇಲ್ಲ ನನ್ನ ಡ್ರೈವರ್ ಪಕ್ಕ ಕೂತಿದ್ದ. Shut up! ಸುಳ್ಳು ಹೇಳ್ಬೇಡಿ. ನೀವು ಕೊಟ್ಟಿದ್ರಲ್ಲ ಟಿಕೆಟು, ಅದ್ಯಾವುದು ಮೊನ್ನೆದಲ್ಲ. ಅದ್ರಲ್ಲಿ ಫೋಟೋ ಇರಲ್ಲ. ನೀವ್ಯಾರು ಕಾರಲ್ಲಿ ಬಂದೇ ಇಲ್ಲ. ಇನ್ಫ್ಯಾಕ್ಟ್ ನೀವ್ಯಾರು ಊರಿಗೆ ಹೋಗೇ ಇಲ್ಲ. ನೀವೆಲ್ಲ ಲೀವ್ ತಗೊಂಡಿರೋ ತರ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದೀರಾ. ಬ್ಯಾಕ್ ಡೋರಿಂದ ಒಳಗೆ ಬಂದಿದ್ದೀರಾ. ಪಾಪ ಹುಡುಗಿನ ರೇಪ್ ಮಾಡಿದ್ದು ಅಲ್ಲದೆ ಮೋರಿಯಲ್ಲಿ ಎಸ್ತು ಇವತ್ತು ಬಂದಿರೋ ತರ ನಾಟಕ ಆಡ್ತಿದ್ದೀರಾ. ಏನೆಲ್ಲ ದೃಶ್ಯ ಫಿಲ್ಮ್ ಹೀರೋಗಳು. ನೀವುಗಳು ಕೊಟ್ಟಿರೋ ಸುಳ್ಳು ಸ್ಟೇಟ್ಮೆಂಟ್ನ ಇದರಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಸರ್ ಸೂಪರ್ ಸರ್, ತುಂಬಾ ಕ್ಲವರ್ ಆಗಿ ಇನ್ವೆಸ್ಟಿಗೇಟ್ ಮಾಡಿದ್ರಿ. ನಾವು ಮಾಡ್ತೀವಿ ಸರ್. ಏನ್ ಮಾಡೋದು, ನಾವು ಮುಟ್ಟಿದ್ರೆ ಮೀಡಿಯಾ, ಹ್ಯೂಮನ್ ರೈಟ್ಸ್. ಸರ್ ಯು ಡೋಂಟ್ ವರಿ ಸರ್, ಐ ವಿಲ್ ಟೇಕ್ ಕೇರ್ ಆಫ್ ದೆಮ್. ಏಯ್ ಏನ್ ನೋಡ್ತಾ ಇದ್ದೀರಾ, ಹೇಳ್ಕೊಳ್ರೋ. ನಾವೇನು ಮಾಡಿಲ್ಲ ಸರ್. ಎಲ್ರಿಗೂ ಇದೆ. ಇವರೇ ನಮ್ಮ ಹುಡುಗರು. 2 hours ಫ್ರೀ ಬಿಡಿ ಇವ್ರನ್ನ. ಟೈಮ್ ಸ್ಟಾರ್ಟ್ಸ್ ನಾವು. ಓಕೆ ಸರ್. ಏ ಇಡಿಯಟ್ಸ್, ಅವಳನ್ನ ಮುಗಿಸಿ ಅಂತ ಕಳ್ಸಿದ್ರೆ ಚಟ ತೆಗೆಸ್ಕೊಂಡ್ಬಂದಿದ್ರಲ್ರು. ಇವತ್ತಾದ್ರೂ ಅಟ್ಲೀಸ್ಟ್ ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿ. ಕಂಪ್ಲೇಂಟ್ ಕೊಟ್ಟು ಹೋದ್ರಲ್ಲ, ಆ ಹುಡುಗಿನ ಕರೆಸಿ ಸೈನ್ ಹಾಕ್ಸ್ಕೊಳ್ಳಿ. ಕಂಪ್ಲೇಂಟ್ ಕೊಟ್ಟಿದ್ಯಾ? ಕಂಪ್ಲೇಂಟ್ ಅಲ್ಲಿ ಯಾಕಮ್ಮ ಸೈನ್ ಮಾಡಿಲ್ಲ? ತಗೋ ಸೈನ್ ಮಾಡು, ನಾವು ಹೋಗಿ ಕಾಫಿ ಕುಡ್ಕೊಂಡು ಬರ್ತೀವಿ. ಭಾರತ್ನ ಹಾ ಸರಿ ನಡೀರಿ, ನನ್ಗೂ ತಲೆ ನೋಡ್ತಾ ಇದೆ. ಮಾನ ಹೋದ್ರು ಬುದ್ಧಿ ಬಂದಿಲ್ಲ ಅಲ್ಲ, ಈ ಪ್ರಾಣನೇ ತೆಗಿತೀವಿ. ಹುಲಿ ಮುಂದೆ ಮೊಲ ಬಿಟ್ಟು ನಿದ್ದೆ ಮಾಡೋ ಮುಟ್ಟಾಳ ನಾನಲ್ಲ ಕಣ್ರು. ಇವಳೊಂದ್ ಮೊಲ, ಇವಳ ಜೊತೆ ನೀನೊಂದ್ ಕುರಿ, ನಿಮ್ಮಿಬ್ರು ಹೊಡೆದಿವತ್ ಬಾಳೂಟ ಮಾಡ್ತೀವಿ ಬಾ. ಲೇ ಮರಿ, ಇವನು ಪ್ರೀತಿಯಲ್ಲಿ ಬಂದ್ರೆ ಪ್ರೇಮ್ ಲೋಕ ಕೊಟ್ಟವನು, ರಣವಿಳ್ಯ ಕೊಟ್ರೆ ರಣದಿರ ಆಗೋನು. ಹೆಣ್ಣಿನ ಅನ್ಯಾಯಕ್ಕೆ ಸಿಡಿದೆದ್ದವನೇ. ನಿನಗ್ ಹೀಗೆ ಆಗ್ಬೇಕು. ಬಿಡ್ಬೇಡಿ, ಹೊಡ್ದಾಕಿ.
ನನ್ನ ಬದುಕನ್ನಲ್ವಲ್ಲ, ಇದು ಕಾನೂನಿನ ಕೋಟೆ. ಇದನ್ನ ಕಾಯೋ ಕೊತ್ವಲ್ಲ ನಾನು. ಅಷ್ಟೇ ನನ್ನ ಕೆಲಸ. ಅನ್ಯಾಯ ಆಗಿರೋದು ನಿನಗೆ, ನೀನೇ ಶಿಕ್ಷೆ ಕೊಡು. ನಾನ್ ಹೇಗ್ ಶಿಕ್ಷೆ ಕೊಡ್ಲಿ ಸರ್? ಆಗಲ್ಲ ಅಂದ್ರೆ ಅನುಭವಿಸ್ಕೊಂಡಿರು, ಇಲ್ಲ ಅಂದ್ರೆ ಸಾಯ್. ಶೀಲ ತೆಗೆದ ನಾಯಿಗಳೇ ಬಾಲ ಅಲಾಡ್ಸ್ಕೊಂಡು ಓಡಾಡ್ಬೇಕಾದ್ರೆ ಏನು ತಪ್ಪು ಮಾಡದೇ ಇರೋ ನೀನು ತಲೆ ತಗ್ಗಿಸ್ಕೊಂಡು ಯಾಕೆ ನಡಿಬೇಕು? ಕಳ್ಕೊಂಡವ್ರೆ ಕೇಳಬೇಕು. ಕಳ್ಕೊಂಡಿದ್ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ತಕ್ಕನಾದ ವ್ಯಾಲ್ಯೂನ ವಸೂಲಿ ಮಾಡಬೇಕು. ಅವತ್ತಿನ ಅಪರಾಧಕ್ಕೆ ಇವತ್ತು ನೀನು ಕೊಡ್ತಿರೋದೇ ಶಿಕ್ಷೆ. ಇಟ್ಸ್ ಟೈಮ್ ಫಾರ್ ಜಡ್ಜ್ಮೆಂಟ್, ನಾಟ್ ಫಾರ್ ಆರ್ಗ್ಯುಮೆಂಟ್. ಸೆಕ್ಷನ್ 100 ಕ್ಲಾಸ್ 3 ಪ್ರಕಾರ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಗೋವಾಗ ಆ ಹೆಣ್ಣು ಅವನ ಸಾಯೋ ಮಟ್ಟಿಗೆ ಹೊಡೆದ್ರು ಇಲ್ಲ ಸಾಯಿಸಿದ್ರು ಅದು ಕೊಲೆ ಅಂತ ಅನ್ನಿಸ್ಕೊಳ್ಳಲ್ಲ.